ಧಾರವಾಡ ಕಾಂಗ್ರೆಸ್ ಅಭ್ಯರ್ಥಿ ಚೇಂಜ್ ಆಗ್ತಾರೋ ಅನ್ನೋ ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಮೀಜಿ ಭೇಟಿಯಾಗ್ತಾರೆ. ಕಾಂಗ್ರೆಸ್ಸಿಂದ ಶ್ರೀಗಳಿಗೆ ಧಾರವಾಡ ಟಿಕೆಟ್ ಆಫರ್ ಅನ್ನ ನೀಡಲಾಗಿದೆ ಅಂತ ಚರ್ಚೆಗಳು ನಡೀತಾ ಇದೆ. ಡಿಕೆ ಶಿವಕುಮಾರ್ ಚರ್ಚೆ ಬಳಿಕ ಅವ್ರ ಭೇಟಿ ಆದ್ಮೇಲೆ ಶ್ರೀಗಳು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನ್ ಅನೌನ್ಸ್ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಇವಾಗ ಒಂದು ಪ್ರಹ್ಲಾದ್ ಜೋಶಿ ಅವರಿಗೆ ಟೆನ್ಷನ್ ಆಗಿರೋದು ಅನಾಯಾಸವಾಗಿ ನಾನು ಗೆದ್ದು ಬಿಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಅದಕ್ಕೆ ದಿಂಗಾಲೇಶ್ವರ ಶ್ರೀಗಳು ಒಂದು ಅಡ್ಡಿ ಆತಂಕವನ್ನ ತಂದೊಡ್ಡಬಹುದು ಅಂತೇಳಿ ಖುದ್ದಾಗಿ ಶ್ರೀಗಳೇ ಅಖಾಡಕ್ಕೆ ಇಳಿಬೇಕು ಈ ಸಲ ಅಂತ ಭಕ್ತರು ಒತ್ತಡವನ್ನ ಹಾಕ್ತಾ ಇದ್ರು. ಇದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಲೇ ಇದ್ವು. ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ಮಾತನಾಡಿದ್ದೀನಿ, ನಾನು RSS ಬಗ್ಗೆ ತಿಳ್ಕೊಳ್ಳದೆ ಮಾತನಾಡಿದ್ದೀನಿ ಅಂತ ಹೇಳಿ RSS ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ಪ್ರಜ್ವಲ್. ಸಕಲೇಶ್ಪುರದಲ್ಲಿ ನಡೆದಂತ ಮೈತ್ರಿ ಸಭೆಯಲ್ಲಿ ಕ್ಷಮೆ ಕೇಳಿದ್ದಾರೆ. ಇನ್ನು RSS ಬಗ್ಗೆ ನನಗೆ ಗೊತ್ತಿಲ್ಲದೆ ನಾನು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಕೇಳಿದ್ದಾರೆ. ಮೈತ್ರಿ ಕಾರ್ಯಕರ್ತರನ್ನ ಒಗ್ಗಟ್ಟಾಗಿ ಕರೆದೊಯ್ಯೋ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣಗೆ ಟಾಸ್ಕ್ ಇರೋದೇ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನಿತರಿದ್ದಾರೆ ಹಾಸನ ಭಾಗದಲ್ಲಿ. ಅದರಲ್ಲೂ ಪ್ರೀತಮ್ ಗೌಡ ಅಂಡ್ ಗ್ಯಾಂಗ್ ಇದೆಯಲ್ಲ, ಪ್ರೀತಮ್ ಗೌಡ ಅಂಡ್ ಟೀಮ್, ಅವರನ್ನ ಒಗ್ಗಟ್ಟಾಗಿ ತಗೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಆಗಿದೆ. ಅದರಲ್ಲೂ RSS ಬಗ್ಗೆ ಮಾತನಾಡಿದಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ. ನಾನು 5 ವರ್ಷದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಮೇಲೆ ವಿಶ್ವಾಸ ಇಡಿ ಅಂತ ಪ್ರಜ್ವಲ್ ರೇವಣ್ಣ ಕೇಳ್ಕೊಂಡಿದ್ದಾರೆ. ನನ್ನ ಗಮನಕ್ಕೆ ಬರ್ದೇ ಸಂದರ್ಭದಲ್ಲಿ, ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದೇ ಇರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಯಾರು RSS ಕಾರ್ಯಕರ್ತರಿದ್ರೆ, RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಂಥ ಕೆಲಸನ ಮಾಡ್ತೀನಿ. ಒಂದು ಹೆಣ್ಮಗು ಮಾಜಿ ಶಾಸಕ ಪ್ರೀತಮ್ ಗೌಡ ಮನವೊಲಿಕೆ ಕಸರತ್ತು ಜೋರಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರೀತಮ್ ಗೌಡ ಜೊತೆ ಮಾತನಾಡಿದ್ದೀನಿ, ಅವರಿಗೆ ಮೈಸೂರು ಚಾಮರಾಜನಗರದ ಜವಾಬ್ದಾರಿ ಕೊಟ್ಟಿದ್ದೀವಿ, ಎಲ್ಲವೂ ಸರಿ ಹೋಗುತ್ತೆ, ಪ್ರಜ್ವಲ್ ರೇವಣ್ಣ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಿದ್ದಾರೆ. ಅಲ್ಲೇನು ಅವರ ಇಲ್ಲರೇ ಬೆಳಗ್ಗೆನೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ. ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿನೂ ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನು ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿದ್ದರು. ಎಲ್ಲ ಹಾಸನ ಶಿವಮೊಗ್ಗದಲ್ಲಿ KS ಈಶ್ವರಪ್ಪ ಬಂಡಾಯ ಹಿನ್ನೆಲೆಯಲ್ಲಿ ನಿಮ್ಮ ಸಮಸ್ಯೆಗೆ ದೆಹಲಿ ನಾಯಕರ ಜೊತೆ ಮಾತನಾಡಿ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KS ಈಶ್ವರಪ್ಪನವರಿಗೆ ಇನ್ನೂ ಕಾಲ ಮಿಂಚಿಲ್ಲ, ಕೈ ಜೋಡಿಸಿ ತಮಗೆ ವಿನಂತಿ ಮಾಡ್ತೀನಿ, ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ವಿಜಯೇಂದ್ರ ಕೇಳ್ಕೊಂಡಿದ್ದಾರೆ. ಇವತ್ತು ಈ ಸಂದರ್ಭ ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ, ನೀವು ಕೂಡ ನಮ್ಮ ಜೊತೆಲಿ ಇರಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಲಿ ಇರಬೇಕು ಅಂತೇಳಿ. ಮತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.